ನಾವು ವೈಟ್ಫೀಲ್ಡ್ ಮಾದೇಪುರದಿಂದ ಬಂದಿದ್ದೀವಿ. ನನ್ನ ಫ್ರೆಂಡ್ ತುಂಬಾ ಟೈಮ್ ಹೇಳ್ತಾರೆ 3 years ಇಂದ ಬರ್ತಾ ಇದೀವಿ. 3 years. ಗೋಬಿ ಮಂಚೂರಿ ಮತ್ತೆ ಮಶ್ರೂಮ್ ಆಲೂ ಮಂಚೂರಿ ಎಲ್ಲ ತುಂಬಾ ನಮಸ್ತೆ. ಸುಮಾರು ದಿನದಿಂದ ಬರ್ತಿದ್ದೀವಿ. ಗೋಬಿ ಮಂಚೂರಿ ಮತ್ತೆ ಮಶ್ರೂಮ್ ಆಲೂ ಮಂಚೂರಿ ಎಲ್ಲ ತುಂಬಾ ಟ್ರೈ ಮಾಡಿದೀವಿ. ಅದು ಬೇಡ ಮಂಚೂರೀಸ್ ಬೇಡ ಅಂದ್ರೆ ಡ್ರೈ ಗೋಬಿಸ್ ತುಂಬಾ ಇಷ್ಟ ಆಗತ್ತೆ ನಮ್ಗಿಲ್ಲಿ. ಅದ್ರ ಜೊತೆ ಚಟ್ನಿ ಕೊಡ್ತಾರೆ, ಅದಂತೂ ಸಖತ್ತಾಗಿರತ್ತೆ. ಮಕ್ಕಳಿಗೆಲ್ಲ ಆಲೂ ಗೋಬಿ ಎಲ್ಲ ತಿನ್ನಿಸ್ತೀವಿ, ಅದೆಲ್ಲ ಅಂದ್ರೆ ಖಾರ ಇರಲ್ಲ ಅಷ್ಟೊಂದು. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗತ್ತೆ ಎಲ್ರಿಗೂ. ತುಂಬಾ ಏನ್ ವೇಟ್ ಮಾಡಿಲ್ಲ. ಆಕ್ಚುಲಿ ಇವತ್ತು ಕ್ರೌಡ್ ತುಂಬಾ ಕಮ್ಮಿ ಇದೆ ಯೂಶುವಲ್ ಕಂಪೇರ್ ಮಾಡಿದ್ರೆ. ಸೊ ನಮಗೆ ವಿತಿನ್ 15 minutes ಇವತ್ತೆಲ್ಲ 6 plates ಕಂಪ್ಲೀಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಇರೋರೆಲ್ಲ ಮಸ್ಟ್ ಟ್ರೈ ಮಾಡ್ಬೇಕು ಅಂತ ಹೇಳ್ತೀವಿ. ಹೈಜಿನಿಕ್ ಆಗಿ ಮಾಡ್ತಾರೆ, ರೀಸನಬಲ್ ಪ್ರೈಸ್ ಇದೆ. ಸೊ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಚೆನ್ನಾಗಿದೆ. ಮಕ್ಳಿಗೆ ತಿನ್ಸಿದ್ರು ಕೂಡ ಹೆಲ್ತ್ ಏನು ಅಪ್ಸೆಟ್ ಆಗಲ್ಲ. ಸೊ ಆರಾಮಾಗಿ ಬಂದು ಟ್ರೈ ಮಾಡ್ಬೋದು. ಮಸಾಲ ಅಂತ ಏನು ಅನ್ಸಲ್ಲ, ಹೆವಿ ಅನ್ಸಲ್ಲ, ಆರಾಮಾಗಿ ತಿನ್ಬೋದು ಅಂತ. ಥ್ಯಾಂಕ್ ಯು. ನಮಸ್ತೆ ಸರ್, ಗಿರೀಶ್ ಅಂತ. ನಾವು ವೈಟ್ಫೀಲ್ಡ್ ಮಾದೇಪುರದಿಂದ ಬಂದಿದ್ದೀವಿ. ನನ್ನ ಫ್ರೆಂಡ್ ತುಂಬಾ ಟೈಮ್ ಹೇಳ್ತಾ ಇದ್ರು. ಸೊ ಫಸ್ಟ್ ಟೈಮ್ ಕರ್ಕೊಂಬಂದಿದ್ದಾರೆ ನನ್ನ ಫ್ರೆಂಡ್ಸ್. ಈಗ ಫಸ್ಟು ಆಲೂ ಗೋಬಿ ಡ್ರೈ ತಿಂದ್ವಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಗೋಬಿ ಹೇಳಿದ್ದೀವಿ, ಟೇಸ್ಟ್ ಮಾಡಿ ನೋಡಬೇಕು. ಅದಂತೂ ತುಂಬ ಫ್ಯಾಂಟಾಸ್ಟಿಕ್ ಇದೆ ಟೇಸ್ಟು. ವೈಟ್ಫೀಲ್ಡ್ ಮಾದೇಪುರದಿಂದ ಬಂದಿರೋದು ಸರ್.
ಆಯ್ತು, ಒಂದು 20 ನಿಮಿಷ ಆಯ್ತು. ಇವ್ರು ರೆಗ್ಯುಲರ್ ಆಗಿ ಬರ್ತಾರೆ ಸುಮಾರು ವರ್ಷದಿಂದ, ಸೊ ಅವ್ರಿಗೆ ಬೇಗ ಕೊಡ್ತಾ ಇದ್ದಾರೆ. ನಮಸ್ತೆ. ಸುಮಾರು ಇಲ್ಲೊಂದು 3 years ಇಂದ ಬರ್ತಾ ಇದ್ದೀವಿ. 3 years. ಸೊ ಏನು ಇಷ್ಟ ಆಗುತ್ತೆ ಸರ್ ಇಲ್ಲಿ ನಿಮಗೆ? ಇಲ್ಲಿ ಎಲ್ಲ ಐಟಮ್ಸು ಚೆನ್ನಾಗಿದೆ. ಡ್ರೈ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ರೌಡ್ ಇರುತ್ತೆ, ಸೊ ಬಂದಾಗ ಕ್ರೌಡ್ ಇರುತ್ತೆ, ಅದು ರಶ್ ಯಾಕೆಂದರೆ ಚೆನ್ನಾಗಿ ಟೇಸ್ಟ್ ಕ್ರೌಡ್ ಚೆನ್ನಾಗಿ ಕೊಡ್ತಾರೆ. ಬಟ್ ಎಲ್ಲ ಯಾವ್ದು ಐಟಮ್ಸ್ಗಳೆಲ್ಲ ಎಲ್ಲ ಐಟಮ್ಸಲ್ಲೂ ಚೆನ್ನಾಗಿ ಮಾಡ್ಕೊಡ್ತಾರೆ. ನಮ್ಮ ಮೊದಲನೇದಾಗಿ ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ರವಿ ಅಂತ. ನಮ್ದು ಊರು ಬಂದು ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್, ಮತ್ತೆ ಮಲ್ಲೇಗೊಂಡಳ್ಳಿ ಅಂತ ನಮ್ಮ ಊರು. ಸೊ ಫುಲ್ ಹೆಸರು ರವಿಕುಮಾರ್ ಎಂ ಅಂತ. ನನ್ನ ಹೆಸರು ರವಿ. ಸ್ಟಾರ್ಟಿಂಗ್ ಬಂದು ನಮ್ಮ ಅಂಗಡಿ ಹೆಸರು ನಮ್ಮ ಅಣ್ಣನ ಮಗಳ ಹೆಸರು ಇಟ್ಕೊಂಡು ನಾವು ಅಂಗಡಿ ಮಾಡಿದ್ದು, ಬಿಂದು ಚೈನೀಸ್ ಸೆಂಟರ್ ಅಂತ. ಸೊ ಅದಾದ್ಮೇಲೆ ಏನಾಯ್ತು, ನನ್ನ ಹೆಸರು ರವಿ ಅಲ್ವಾ, ರವಿ ಅಂತ ಆಮೇಲೆ ಮತ್ತೆ ರವಿ ಗೋಬಿ ಅಂತೇಳಿ ಅದನ್ನ ಹಂಗೆ ರವಿ ಗೋಬಿ ಅಂತ ಕಸ್ಟಮರ್ ಅದಾಗಿ ಬ್ರ್ಯಾಂಡ್ ಮಾಡ್ತಾ ಹೋದ್ರು. ಆಮೇಲೆ ಏನಂದ್ರೆ ಅದಕ್ಕೆ ರವಿ ಗೋಬಿ ಮತ್ತೆ ಬಿಂದು ಚೈನೀಸ್ ಸೆಂಟರ್ ಅಂತ 2 ಹೆಸರು ಇಟ್ಕೊಂಡಿದ್ವಿ. ನಮ್ದು ಮೈನ್ ಬಂದಿದ್ದು ಬಿಂದು ಚೈನೀಸ್ ಸೆಂಟರ್ ಮತ್ತೆ ರವಿ ಗೋಬಿ 2. ಇದು 1999 ಸ್ಟಾರ್ಟ್ ಆಗಿತ್ತು. ನಮ್ದು ಮೆನು ಬಂದು ಸ್ಟಾರ್ಟಿಂಗ್ ಬಂದು ಗೋಬಿ, ಫ್ರೈಡ್ ರೈಸ್, ನೂಡಲ್ಸು ಆ ಥರ ಇತ್ತು. ಅದಾದ್ಮೇಲೆ ಬಂದು ಬೇಬಿ ಕಾರ್ನು ಮತ್ತೆ ಆಲೂ ಆಡ್ ಮಾಡಿದ್ವಿ. ಆಮೇಲೆ ಮಶ್ರೂಮ್ ಆಡ್ ಮಾಡಿದ್ವಿ. ಈಗ ಅದೇ ತರದಲ್ಲಿ ಅದ್ರ ಮಿಕ್ಸಡ್ ಬರುತ್ತೆ, ಮಿಕ್ಸಡ್ ಗೋಬಿ ರೈಸ್ ಮಿಕ್ಸಡ್, ಗೋಬಿ ನೂಡಲ್ಸ್ ಮಿಕ್ಸಡ್. ಸೊ ಈ ರೈಸು ನೂಡಲ್ಸ್ಗೆ ಇದರಲ್ಲಿ ಮಂಚೂರಿಯನ್ಗಳು ನಾವು ಯಾವ್ದು ಮಾಡ್ತೀವಿ ಅದನ್ನೆಲ್ಲ ಮಿಕ್ಸಡ್ ಕೊಡ್ತೀವಿ. ಸೊ ಅದೇ ತರ ಡ್ರೈಯು ಸಿಗುತ್ತೆ. ಆ ಥರ ಅದು ವೆರೈಟಿ ಆಗಿರುತ್ತೆ. ಈಗ ಡಿಫ್ರೆಂಟ್ ಆಗಿರುತ್ತೆ. ಈಗ ಬೇರೆ ಕಡೆ ಅಂದ್ರೆ ಬರೀ ಬೇಬಿಕನ್, ಗೋಬಿ ಆಲೂ ಬೇಬಿಕನ್ ಆ ಥರ, ಮಶ್ರೂಮ್ ಆ ಥರ ಇದಾಗಿರುತ್ತೆ. ನಮ್ಮಲ್ಲಿ ಮಿಕ್ಸ್ ಆಗಿರುತ್ತೆ. ಸೊ ಆಮೇಲೆ ನಾವು ಡ್ರೈಗಳು ಕೊಡ್ಬೇಕಾದ್ರೂ ಅಷ್ಟೇ ಎಲ್ಲಾ ತರದ್ದು ಮಿಕ್ಸ್ ಡ್ರೈ ಕೊಡ್ತೀವಿ. ಹಾಗೇನಾಗತ್ತೆ, ಎಲ್ಲದೂ ಟೇಸ್ಟ್ ಮಾಡ್ದಂಗೆ ಆಗುತ್ತೆ. ಕಮ್ಮಿ ಖರ್ಚಲ್ಲಿ ಎಲ್ಲ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಆ ಥರ. ಸ್ಟಾರ್ಟಿಂಗ್ ರೇಂಜ್ ಏನಿದೆ ಸರ್ ಪ್ರೈಸ್? ಸರ್ ನಮ್ದು 60 ರೂಪಾಯಿ ಫುಲ್ಲು, ಆಮೇಲೆ ಹಾಫ್ 40 ರೂಪೀಸು. ಸುಮಾರು ವರ್ಷದಿಂದ ನಮ್ದು ಅದೇ ರೇಟ್ ಇದೆ. ಇವಾಗ ಏನಾದ್ರು ನಾವು 100 ರೂಪಾಯಿ ಮೇಲ್ ಮಾಡ್ಬೇಕು ನಾವು ಕೊಡೋ ಕ್ವಾಂಟಿಟಿಗೆ, ಇವತ್ತಿರೋ ಬೆಲೆಗೆ. ಸೊ ಏನಂದ್ರೆ ನಾನು ರೇಟ್ ಜಾಸ್ತಿ ಮಾಡಬಾರ್ದು, ಕಸ್ಟಮರ್ಗೆ ಕಮ್ಮಿ ರೇಟಲ್ಲಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾ ಇದೀನಿ. ಅಲ್ಲಿ ಕುಕ್ ಇಟ್ಕೊಂಡಿಲ್ಲವಲ್ಲ ನಾವು. ಸೊ ಹಂಗಾಗಿ ನಾನೇ ಕುಕ್ ಆಗಿರೋದ್ರಿಂದ ಮತ್ತೆ ಆದಷ್ಟು ನಾವೇ ಮನೆಯವರೇ ಮಾಡೋದ್ರಿಂದ ಸೊ ಸಂಬಳಗಳು ಉಳಿಯುತ್ತೆ. ಸೊ ಕಸ್ಟಮರ್ಗೆ ಸ್ವಲ್ಪ ಕಮ್ಮಿನಲ್ಲಿ ಕೊಡೋಣ ಅನ್ನೋದು ನನ್ನ ಕಾನ್ಸೆಪ್ಟು. ಇನ್ನೊಂದೇನು ಅಂತ ಹೇಳಿದ್ರೆ ನಿಮಗಿರುವಂತ ಒಂದು ಪೇಷನ್ಸ್ ಮೈನ್ ರೋಡಲ್ಲಿ ಇರೋದು ನಾವು. ಸೊ ಇದು 22 ವರ್ಷದಿಂದ ಇದೇ ಪ್ಲೇಸಲ್ಲಿ ಇರೋದು. ಸೊ ಇತ್ತೀಚೆಗೆ ಎಲ್ಲ ರವಿ ಗೋಬಿ ಅನ್ನೋದು ಬೇರೆ ಬೇರೆ ಕಡೆ ಆಗ್ತಾ ಇದೆ. ಸೊ ಅದೇನಾಗ್ತದೆ, ನಮ್ದು ರಿಜಿಸ್ಟರ್ ಮಾಡಿದೀವಿ ನಾವು, ಹಂಗೆಲ್ಲ ಬೇರೆ ಮಾಡಂಗಿಲ್ಲ. ಬಟ್ ಆದ್ರೂ ನಾವೇನಂದ್ರೆ ನಾವೇನ್ ಮಾತಾಡಕ್ಕಾಗಲ್ಲ, ಈಗ ಬೇರೆ ಬೇರೆ ಕಡೆ ಆಗ್ತಾ ಇದೆ. ಸೊ ನಮ್ದು ರವಿ ಗೋಬಿ ಅಂತ ಬಂದು ಇದೊಂದೇ ಬ್ರಾಂಚ್. ಇವಾಗ ನೆಕ್ಸ್ಟ್ ಈಗ ಒರಿಜಿನಲ್ ಬ್ರಾಂಚ್ ಇದೇನೇನ, ಈಗ ನೆಕ್ಸ್ಟ್ ಬ್ರಾಂಚ್ಗಳು ಮಾಡಕ್ಕೆ ಅಂತ ರೆಡಿ ಮಾಡ್ತಾ ಇದೀನಿ. ಈಗ RR ಲೇಔಟ್ ಕಡೆ ಒಂದು, ಮತ್ತೆ ಈ ಕಡೆ JP ನಗರ ಕಡೆ ಮಾಡಕ್ಕೆ ಅಂತ ರೆಡಿ ಮಾಡ್ತಾ ಇದೀನಿ. ಮಾಡಿದಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ರವಿ ಗೋಬಿ ಅಂತ ಇದೊಂದೇ ಬ್ರಾಂಚ್ ಇರೋದು. ಖಂಡಿತ. ಓಕೆ ಸೊ ಸರ್. ನಿಮ್ಮ ಫ್ಯೂಚರ್ ಪ್ಲಾನ್ಸ್ಗೆ ಮತ್ತೆ ಲೈಕ್ ಹೊಸ ಬ್ರಾಂಚಸ್ಗೆ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೊ ಮಚ್ ಸರ್.